ಕಳೆದ ವಾರ ಆಮ್ ಆದ್ಮಿ ಪಾರ್ಟಿಗೆ ಸೇರಿದಂತ 6 ಮಂದಿ ರಾಜ್ಯಸಭಾ ಸಂಸದರು ಬಿಜೆಪಿಗೆ ಸೇರ್ಪಡೆಯಾದ ಹಿನ್ನೆಲೆ ಪಕ್ಷಕ್ಕೆ ದೊಡ್ಡ ಆಘಾತ ಎದುರಾಗಿದೆ. ಈ ಬೆಳವಣಿಗೆಯ ನಡುವೆ ಎಎಪಿ ನಾಯಕ ರಾಘವ್ ಚಡ್ಡಾ ಅವರು ಹಿಂದೆ ಮಂಡಿಸಿದಂತ ಪಕ್ಷಾಂತರ ವಿರೋಧಿ ತಿದ್ದುಪಡಿ ಮಸೂದೆ ಇದೀಗ ಮತ್ತೆ ಚರ್ಚೆಗೆ ಬಂದಿರುವಂತದ್ದು. ಚಡ್ಡಾ ಪ್ರಸ್ತಾಪಿಸಿದ ತಿದ್ದುಪಡಿಯ ಪ್ರಕಾರ ಪಕ್ಷ ವಿಭಜನೆಯ ಮಿತಿಯನ್ನ ಇಂದಿನ 3/2 ಭಾಗದಿಂದ 4/3 ಹೆಚ್ಚಿಸಬೇಕು ಮತ್ತು ಪಕ್ಷಾಂತರ ಮಾಡುವವರಿಗೆ 6 ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಿಷೇಧ ಹೇರಬೇಕು ಎಂಬುದು ಉದ್ದೇಶವಾಗಿತ್ತು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಪ್ರಸ್ತುತ ಕಾನೂನಿನ ಪ್ರಕಾರ ಒಂದು ಪಕ್ಷದ 3/2 ಭಾಗದಷ್ಟು ಸದಸ್ಯರು ಒಟ್ಟಾಗಿ ಹೊರಬಂದರೆ ಅನರ್ಹತೆ ತಪ್ಪಿಸಿಕೊಳ್ಳಬಹುದು. ಇದೇ ಕಾರಣದಿಂದ ಎಎಪಿಯ 10 ಸದಸ್ಯರಲ್ಲಿ 7 ಮಂದಿ ಹೊರಬಂದು ಬಿಜೆಪಿ ಸೇರಲು ಸಾಧ್ಯವಾಗಿದೆ. ಆದರೆ ಚಡ್ಡಾ ಅವರ ತಿದ್ದುಪಡಿ ಕಾನೂನಾಗಿದ್ರೆ ಕನಿಷ್ಠ 8 ಸದಸ್ಯರ ಬೆಂಬಲವಿಲ್ಲದೆ ಪಕ್ಷ ವಿಭಜನೆ ಸಾಧ್ಯ ಆಗ್ತಿರಲಿಲ್ಲ. ಅಂದ್ರೆ ಇತ್ತೀಚಿನ ಪರಿಸ್ಥಿತಿಯಲ್ಲಿ ಈ ರಾಜಕೀಯ ಬದಲಾವಣೆ ಸಂಭವಿಸದೇ ಇರಬಹುದಿತ್ತು. ಒಟ್ಟಾರೆ ರಾಘವ್ ಚಡ್ಡಾ ಹಿಂದೆ ಪ್ರಸ್ತಾಪಿಸಿದ ಕಾನೂನು ಜಾರಿಯಾಗಿದ್ರೆ ಇಂದಿನ ರಾಜಕೀಯ ಸಮೀಕರಣವೇ ಬದಲಾಗ್ತಿತ್ತು ಎಂಬ ವಿಚಾರ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ.